ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾ ವರ್ಲ್ಡ್. ನಾನು ಇವತ್ತು ಫ್ರಿಡ್ಜ್ ಆರ್ಗನೈಸೇಷನ್ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಅಂದರೆ ನಮ್ಮ ಮನೆಯೊಳಗೆ ಹೆಂಗಿರ್ತೈತಿ ಫ್ರಿಡ್ಜ್ ಅಂಥೇಳಿ ಅಷ್ಟೆ. ನಾನು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಸೋಡಾ ಹಾಕಿ ಫ್ರಿಡ್ಜ್ನ ಒರೆಸ್ತೀನಿ. ಯಾಕಂದರೆ ಒಂದು ಟೈಮ್ ಕರೆಂಟ್ ಹೋದಾಗ ಏನಾಕೈತಿ ಅಂದ್ರೆ ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಕೈತಿ. ಅದಕ್ಕೆ ನಾನು ಸ್ವಲ್ಪ ಹಂಗೆ ಮಾಡಿ ಒರೆಸಿ ಬಿಡ್ತೀನಿ. ಆಮೇಲೆ ಕರಿಬೇವನ್ನ ತಂದು ಡಬ್ಬಿಗೆ ಹಾಕಿ ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ, ನೋಡೇ ಇರಲಿಲ್ಲ. ಆಮೇಲೆ ತಗೊಂಡು ನೋಡಿದಾಗ ಎಷ್ಟು ಫ್ರೆಶ್ ಆಗಿದೆ ಅಂತ ಅದನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಅದನ್ನು ತಂದ ತಕ್ಷಣ ತೊಳೆದ್ಬಿಟ್ಟು ಒಂದು ಅರ್ಬಿಗೆ ಹಾಕಿ ಮುಚ್ಚಿಡಬೇಕು. ಮಾರನೇ ದಿನ ಅದು ಎಲ್ಲ ಸ್ವಲ್ಪ ಡ್ರೈ ಆಕೈತಿ. ಆಮೇಲೆ ಒಂದು ಪ್ಲಾಸ್ಟಿಕ್ ಡಬ್ದಾಗ ಹಾಕಿ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ಬಿಟ್ರೆ ಮುಗೀತು. ಫ್ರೆಶ್ ಆ್ಯಂಡ್ ಕೊತ್ತಂಬರಿ ನೋಡ್ಬೋದು, ಮತ್ತು ಸ್ಟೀಲ್ ಡಬ್ದಾಗ ಹಾಕಿದ್ದೆ ನಾನು. ಹಾಕಿ ಇಡ್ತೀನಿ ಯಾವಾಗಲೂ ನಾನು, ಅವಾಗ ಅದು ಕೂಡ ಫ್ರೆಶ್ ಆಗೇ ಇರ್ತೈತಿ. ಮತ್ತು ನಾರ್ಮಲಾಗಿ ಎಲ್ಲ ಥರದ ತರಕಾರಿನೂ ಇಲ್ಲೇ ಇಟ್ಟಿರ್ತೀವಿ. ನೋಡ್ಬೋದು, ಹೂಕೋಸು ಅದು ಇದು ಅಂಥೇಳಿ ಎಲ್ಲ ಇತ್ತು, ಅದ್ರೊಳಗೆ ಇಟ್ಟಿದ್ದೆ. ಆಮೇಲೆ ಅದು ಸ್ವಲ್ಪ ಇಡ್ಲಿ ರವೆದು ಹುಳ ಆಗ್ತಾವ ಅಂಥೇಳಿ ಇಟ್ಟಿದ್ದೆ. ಆಮೇಲೆ ಇದು ಕೆಂಪು ಬೇಳೆ ಅದು ಅಂತಾರಲ್ಲ, ಅದು ಒಟ್ಟು. ಆಮೇಲೆ ಉಪ್ಪಿನಕಾಯಿ ಡಬ್ಬ, ತುಪ್ಪದ ಡಬ್ಬ, ಆಮೇಲೆ ಕಾಳುಗಳು ಸ್ವಲ್ಪ ಆಗ್ತಾವ ಅಂತೇಳಿ ಅವು ಒಂದು ಸ್ವಲ್ಪ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಯ್ತು, ಅಷ್ಟು ಸ್ವಲ್ಪ ಕಾಳದು ಇಟ್ಟಿರ್ತೀವಿ. ಇದು ಕೋರಿಯಂಡರ್ ಕಾಳು. ಆಮೇಲೆ ನಾನು ಸ್ವಲ್ಪ ಮಸಾಲೆ ಅದು ಎಲ್ಲ ಇದ್ರೊಳಗೆ ಇಟ್ಟಿರ್ತೀನಿ. ಬಾಕ್ಸ್ ಒಳಗೆಲ್ಲ ಮಸಾಲೆ ಅದು ಹಾಕಿಟ್ಟಿರ್ತೀನಿ. ಇನ್ನೂ ಭಾಳ ಮಸಾಲೆ ಅದಾವೆ, ಮೇಲದವು ತೋರಿಸ್ತೀನಿ ಅಂತ ಈ ಡಬ್ಬದೊಳಗೆ ಮಸಾಲೆ ಹಾಕಿಟ್ಟಿರ್ತೀನಿ. ಇದು ಆ್ಯಕ್ಚುಲಿ ಜೀನಿ ಅವ್ರದ್ದು ಸರಿ ಹಿಟ್ಟು. ನಾನು ನನ್ನ ಮಗಳಿಗೆ ಜೀನಿ ಸರಿ ಹಿಟ್ಟನ್ನು ಬಳಸ್ತಿದ್ದೆ. ತುಂಬ ಚೆನ್ನಾಗಿತ್ತು. ಅಂದ್ರೆ ಮತ್ತು ಆಕಿ ಬರ್ತಾ ದುಡ್ಡಿಗೆ ಆದಂಗೆ ಅದನ್ನು ತೊಗೊಳಕ್ಕೆ ಬಿಟ್ಟರೆ, ಅದಕ್ಕಾಗಿ ನಾನು ಬಿಟ್ಟೆ ಅದನ್ನು. ಒಂದು 2-3 ಪ್ಯಾಕೆಟ್ ಅಂಥವು ಆಗ್ಯಾವು. ಆಮೇಲೆ ಇದು ನೋಡ್ಬೋದು ಜಾಮೂನು. ಆಮೇಲೆ ಇಪ್ಪಿ ನೂಡಲ್ಸ್ ನಮ್ಮ ಮನ್ಯಾಗ ಯಾವಾಗಲೂ ಇದ್ದೇ ಇರ್ತಾವೆ, ಅದನ್ನು ಸ್ವಲ್ಪ ಅಲ್ಲೇ ಇಟ್ಟಿರ್ತೀವಿ. ಆಮೇಲೆ ಸ್ವಲ್ಪ ಮಸಾಲೆ ಅದು ಇರ್ತಾವೆ. ಆಮೇಲೆ ಇದು ಬಿರಿಯಾನಿ ಮಸಾಲ, ಆಮೇಲೆ ಪುಳಿಯೋಗರೆ ಪೌಡ್ರು ಅದು ಎಲ್ಲ ಇರ್ತೈತಿ. ಅದಷ್ಟು ಮಸಾಲೆ ಐಟಮ್ಸ್ ಜಾಸ್ತಿ ಇರ್ತಾವೆ ನಮ್ಮ ಮನ್ಯಾಗ. ಆಮೇಲೆ ನೋಡ್ಬೋದು, ಒಂದು 4-5 ನಿಂಬೆ ಹಣ್ಣು ಇದ್ವು, ಅವನು ಸತ್ತಕ್ಕಲ್ಲೇ ಇಟ್ಟಿದ್ದೆ. ಇದು ಮತ್ತು MT ಅವ್ರದ್ದು ಸಾಂಬಾರು ಮಸಾಲ, MTR ಅವ್ರದ್ದು ಸಾಂಬಾರು ಮಸಾಲ. ಇದು ಸ್ವಲ್ಪ ORS ಪುಡಿ ಅಂತ ಇತ್ತು, ಅದು ಹೊಟ್ಟೆ ಸಾಪಾಗ್ಲಿಕ್ಕೆ. ಆಮೇಲೆ ಇದು ನಮ್ಮ ಅತ್ತೆಯವ್ರದ್ದು ನೇಲ್ ಪಾಲಿಶ್. ಆಮೇಲೆ ಇದು ಒಂದು ಪೌಡರ್ ಬಂದುಬಿಟ್ಟು, ಇದನ್ನು ಇನ್ನೊಂದು ವಿಡಿಯೋದೊಳಗೆ ನಾನು ಹೇಳ್ತೀನಿ ಅಂತ ಏನಂತೇಳಿ. ಇದನ್ನು ನಾನು ಫೇಸ್ ಪ್ಯಾಕಿಗೆ ಬಳಸಿರ್ತೀನಿ. ಅದನ್ನು ಒಂದು ಮುಂದಿನ ದಿನಮಾನಗಳಲ್ಲಿ ನಾನು ತೋರಿಸ್ತೀನಿ. ಆಮೇಲೆ ಹಿಂಗೆ ಇದು ಅಡುಗೆಗೆ ಹಾಕಕ್ಕೆ. ಅಡುಗೆಗೆ ಸ್ವಲ್ಪ ಹಿಂಗನ್ನ ಬಳಸ್ರಿ ನೋಡಿರಿ, ಆಮೇಲೆ ರುಚಿನ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಹಿಂಗೆ ಹಾಕಿ ಎಲ್ಲ ಥರದ ಒಗ್ಗರಣೆನೂ ನಾನು ಕೊಡ್ತೀನಿ. ಆವಾಗ ನಮ್ಮ ಅಡುಗೆ ಸ್ವಲ್ಪ ರುಚಿಯಾಗಿ ಬರ್ತೈತಿ. ಆಮೇಲೆ ನಾರ್ಮಲಾಗಿ ಎಲ್ಲರ ಮನೇಲಿ ಏನಿರುತ್ತೋ ಅದೇ ನಮ್ಮ ಮನೇಲಿ ಇರ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ಮನೇಲಿ ಫ್ರೂಟ್ಸ್ ಖಾಲಿಯಾಗಿತ್ತು, ತರೋಕ್ಕೆ ಅಂತ ನಿಶಾ ಅವ್ರ ಡ್ಯಾಡಿ ಹೋಗಿದ್ರು. ಅದನ್ನು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾರ್ಮಲಾಗಿ ಇರ್ತಿದ್ವು, ಖಾಲಿಯಾಗ್ಯಾವ. ಮತ್ತೊಂದು ವಿಡಿಯೋದಾಗ ತೋರಿಸ್ತೇನಂತ. ಆಮೇಲೆ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಮಾಡಿದೆ, ಹಿಂಗೋ ಬಂದೈತಿ ಒಟ್ಟು. ಮತ್ತು ಇದು ಸೋಯಾ ಚಂಕ್ಸ್, ಇದು ಸ್ವಲ್ಪ ನಾವು ಇಟ್ಟಿರ್ತೀವಿ. ಆಮೇಲೆ ಜೀನಿ ಅವ್ರದ್ದು ಪ್ರೈಸ್ ಹೇಳ್ರಿ ಅಂತ ಕೇಳಕ್ಕೆ ನಿಂದಿರ್ತೀರಿ, ನೋಡ್ಬಿಟ್ರಿ 267 ರೂಪಾಯಿ ಐತಿ. ನಮ್ಗೆ ಜೀನಿ ಬ್ಯಾಡಪ್ಪ ಅಂದ್ರೆ ನೀವು ಎಲ್ಲ ಥರದ ಕಾಳನ್ನ ತೊಳೆದು ಒಣಗಿಸಿ ಅದನ್ನು ಕೂಡ ಸರಿ ಮಾಡಿ ಕೊಡ್ಬೋದು ನಿಮ್ಮ ಮಕ್ಕಳಿಗೆ. ಆ್ಯಕ್ಚುಲಿ ನಾನು ಕರಿಬೇವು ತೋರ್ಸೋಕೆ ವಿಡಿಯೋ ಮಾಡಿದ್ದು. ಓಕೆ ಫ್ರೆಂಡ್ಸ್, ಬಾಯ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.